ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಇವತ್ತು 6 ಗಂಟೆಯಿಂದ ಶೋ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್. ಸೊ ಫೈನಲ್ಲು, ಸೆಮಿಫೈನಲ್ ಅಂತ ಹೇಳ್ಬೋದು. ಸೊ ಹೆಂಗಿದೆ ಬಿಗ್ ಬಾಸ್? ಯುನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಈ ವರ್ಷದ ಬಿಗ್ ಬಾಸ್. ನಿಜವಾಗ್ಲೂ ನಾನು ತುಂಬ ಖುಷಿ ಆಯಿತು. ಯಾಕಂದರೆ ಆ ಒಂದು ಪ್ರೋಮೋ ಕಟ್ ತೋರಿಸ್ತಾ ಇದ್ದಾರೆ, ಅಂದರೆ ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದುವರೆಗೂ ಅಂದರೆ ಯಾರ್ಯಾರು ಕಂಟೆಸ್ಟೆಂಟ್ ಇರ್ತಾರೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಈ ಸರಿ ಅವರ ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ಎಪಿಕ್ ಮೂಮೆಂಟ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಸೊ ನನಗೆ ಇಲ್ಲಿ ಗೊತ್ತಿಲ್ಲ, ಇದು ನನ್ನದೇ ಒಂದು ಐಡಿಯಾನ ಅಥವಾ ನನ್ನದೇ ಒಂದು ತಲೆಯಲ್ಲಿ ಓಡ್ತಾ ಇದೆಯೋ ಅಥವಾ ನಿಮಗೂ ಓಡ್ತಾ ಇದೆಯೋ ಗೊತ್ತಿಲ್ಲ. ಸೊ ಯಾರ್ಯಾರಿಗೆ ಈ ಥರ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಏನಂದರೆ ಬಿಗ್ ಬಾಸಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸನ್ನು 3 ಜನರನ್ನ ಆಯ್ಕೆ ಮಾಡಿದ್ದಾರೆ, ರಜತ್, ಭವ್ಯ ಮತ್ತು ಹನುಮಂತು. ಸೊ ನನ್ನ ಪ್ರಕಾರ, ನನ್ನ ಎಥಿಕ್ಸ್ ಅಂತ ಅಂದ್ಕೊಳ್ಳಿ ಅಥವಾ ನನ್ನ ಜಾಣ್ಮೆ ಅಂತ ಅಂದ್ಕೊಳ್ಳಿ ಅಥವಾ ನನ್ನ ಓವರ್ ಕಾನ್ಫಿಡೆಂಟ್ ಅಂತ ಅಂದ್ಕೊಳ್ಳಿ, ಏನಾದರೂ ಇದು ನನ್ನ ಅನಿಸಿಕೆ. ಸೊ ಇವ್ರು 3 ಫೈನಲಲ್ಲಿ ಇರಲ್ಲ. ಸೊ ಇವ್ರು 3 ಬಿಟ್ಟು ಮಂಜು, ತ್ರಿವಿಕ್ರಮ್ ಮತ್ತು ಮೋಕ್ಷಿತ್ ಅವರನ್ನು ಇಟ್ಕೊಳ್ತಾರೆ. ಯಾಕಂದರೆ ಲಾಸ್ಟ್ ಯಾವುದೋ ಒಂದು ಸೀಸನಲ್ಲಿ ನೋಡಿದ ನೆನಪು ನನಗೆ. ಅವ್ರು ಹೊರಗಡೆ ಬಂದಮೇಲೆ ಯಾವುದೋ ಒಂದು ಶೋಗೋ ಅಥವಾ ಯಾವುದೋ ಒಂದು ಇದಕ್ಕೆ ಅವ್ರು ಆಯ್ಕೆ ಆಗ್ತಾರೆ. ಸೊ ಅವರನ್ನು ಬೇಗ ಎಲಿಮಿನೇಟ್ ಮಾಡ್ತಾರೆ. ಸೊ ಇದು ಕಲರ್ಸ್ ಅವರ ಒಂದು ಏನು ಹೇಳೋದು, ಅವ್ರದ್ದೊಂದು ಇದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮಗೂ ಈ ಥರ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಉಳಿದಂಥ ಕಿಚ್ಚ ಸುದೀಪ್ ಸೂಪರ್ ಬಗ್ಗೆ ಕಾಣ್ತಾ ಇದ್ದಾರೆ ರೀ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಇವತ್ತು ಕಿಚ್ಚ ಸುದೀಪ್ ಅವರನ್ನು ನೋಡೋದಿದೆಯಲ್ಲ, ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಸೀಸನ್ಗಳಿಂದ ಅವರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಅವ್ರು ಮಾಡಲ್ಲ ಅಂತ ಆಲ್ರೆಡಿ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಸೊ ಇವತ್ತಿನ ಕಿಚ್ಚ ಸುದೀಪ್ ಅವರ ಎಪಿಸೋಡ್ ನನಗೆ ಅಂದರೆ ಇವಾಗ ಒಂದು ಗಂಟೆದು ಶೋ ಆಯಿತು. ಸೊ 1 ಗಂಟೆ ಶೋ ಹೆಂಗಿತ್ತು ಅಂತ ಹೇಳೋದಾದರೆ 10 ಔಟ್ ಆಫ್ 10. ಸೊ ಮನೆ ಒಳಗಡೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ ಎಲ್ಲ ಬಂದರು. ಸೊ ಎಲ್ರಿಗೂ ವಿಶ್ ಮಾಡಿದರು. ಧನರಾಜು ಮತ್ತು ಐಶ್ವರ್ಯ, ಜಗದೀಶ್ ಆ್ಯಂಡ್ ಶೋಭಾ ಶೆಟ್ಟಿ ಅವರು ಬಂದುಬಿಟ್ಟು ಅವರನ್ನು ಎಲ್ಲರೂ ಒಂದು ಮೋಟಿವೇಟ್ ಮಾಡಿದರು ಅಂತ ಹೇಳ್ಬೋದು. ಸೊ ಮನೆ ಒಳಗಡೆ ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸೊ ನನಗೆ ಈ ಸರಿಯ ಬಿಗ್ ಬಾಸನ್ನು ಈ ಫೈನಲ್ ಮತ್ತು ಸೆಮಿಫೈನಲನ್ನು ಡಿಸೈನ್ ಮಾಡಿದವರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಯಾಕಂದರೆ ಎಲ್ಲೂ ಒಂದು ಕಡೆ ಒಂದು ಸ್ವಲ್ಪ ಬೋರ್ ಹೊಡಿಸೋಂಗಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಎವ್ರಿ 1 hour ನಾನು ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಸೊ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್.